ಕಂಪನೀಸ್ ನಿಮ್ಮ ಬ್ರೈನನ್ನು ಹೇಗೆ ಹ್ಯಾಕ್ ಮಾಡುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನೀವು ಯಾವಾಗಲಾದರೂ 50 ರೂಪಾಯಿ ಬೆಲೆಯ ವಸ್ತುವನ್ನು ಖರೀದಿಸಲು ಹೋಗಿ 500 ರೂಪಾಯಿ ಖರ್ಚು ಮಾಡಿ ಬಂದಿದ್ದೀರಾ? ಅಥವಾ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ 2 ನಿಮಿಷ ಮಾತ್ರ ನೋಡ್ತೀನಿ ಅಂದ್ಕೊಂಡು 1 ಗಂಟೆ ಕಳೆದಿದ್ದೀರಾ? ಹೀಗೆ ಯಾಕಾಗುತ್ತೆ? ಹಾಗಾದರೆ ಕಂಪನಿಗಳು ನಿಜವಾಗ್ಲೂ ಕೂಡ ನಿಮ್ಮ ಬ್ರೈನನ್ನು ಹ್ಯಾಕ್ ಮಾಡ್ತಾ ಇದೆಯಾ? ನಿಜ ಹೇಳಬೇಕು ಅಂದರೆ ಕಂಪನಿಗಳು ನಿಮ್ಮ ಬ್ರೈನನ್ನು ಹ್ಯಾಕ್ ಮಾಡ್ತಾ ಇಲ್ಲ. ಆದರೆ ನಿಮ್ಮ ಸೈಕಾಲಜಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ತಮ್ಮ ಪ್ರಾಡಕ್ಟ್ಸ್, ಅಡ್ವರ್ಟೈಸ್ಮೆಂಟ್, ಆ್ಯಪ್ಸ್, ವೆಬ್ಸೈಟ್ಸ್ ಮತ್ತು ಸ್ಟೋರನ್ನು ಡಿಸೈನ್ ಮಾಡ್ತಾ ಇವೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸೂಪರ್ ಮಾರ್ಕೆಟ್. ಜಸ್ಟ್ ಇಮ್ಯಾಜಿನ್, ನೀವು ಸೂಪರ್ ಮಾರ್ಕೆಟ್ಗೆ ಒಂದು ಹಾಲಿನ ಪ್ಯಾಕೆಟ್ ಖರೀದಿಸಲು ಹೋಗ್ತೀರಿ. ಆದರೆ ಹೊರಗಡೆ ಬರುವಾಗ ಚಾಕ್ಲೇಟ್ಸ್, ಚಿಪ್ಸ್, ಕೋಲ್ಡ್ ಡ್ರಿಂಕ್ಸ್, ಬಿಸ್ಕೆಟ್, ಐಸ್ ಕ್ರೀಮ್ ಇನ್ನೂ ಬೇಕಿಲ್ಲದ ಕೆಲವು ವಸ್ತುಗಳು ನಿಮ್ಮ ಬಾಸ್ಕೆಟ್ನಲ್ಲಿ ಇರುತ್ತೆ. ಯಾಕೆ? ಅದು ಆಕ್ಸಿಡೆಂಟ್ ಅಲ್ಲ. ಸ್ಟೋರ್ ಲೇಔಟ್, ಪ್ರಾಡಕ್ಟ್ ಪ್ಲೇಸ್ಮೆಂಟ್, ಲೈಟಿಂಗ್ಸ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಶಾಪಿಂಗ್ ಪಾತ್ ಇವೆಲ್ಲವೂ ಗ್ರಾಹಕರ ಖರೀದಿಯ ವರ್ತನೆಯನ್ನು ಪ್ರಭಾವಿಸುವಂತೆ ವಿನ್ಯಾಸಗೊಳಿಸಲಾಗಿರುತ್ತದೆ. ಸೋಷಿಯಲ್ ಮೀಡಿಯಾ ಸ್ಟ್ರಾಟಜಿ. ಒಮ್ಮೆ ಸೋಷಿಯಲ್ ಮೀಡಿಯಾ ಆ್ಯಪ್ ತೆರೆದರೆ ಒಂದು ರೀಲ್ ಮುಗಿಯುತ್ತೆ, ತಕ್ಷಣ ಇನ್ನೊಂದು ರೀಲ್, ಮತ್ತೊಮ್ಮೆ ಇನ್ನೊಂದು ರೀಲ್, ಹೀಗೆ ಸ್ಕ್ರೋಲ್ ಮುಂದುವರಿಯುತ್ತಲೇ ಇರುತ್ತೆ. ಯಾಕೆ ಗೊತ್ತಾ? ಯಾಕೆಂದರೆ ಪ್ರತಿ ಹೊಸ ರೀಲ್ ನಿಮ್ಮ ಮೆದುಳಿನಲ್ಲಿ ಮುಂದಿನದರಲ್ಲಿ ಇನ್ನೂ ಚೆನ್ನಾಗಿರಬಹುದು ಅನ್ನುವಂಥ ಕುತೂಹಲವನ್ನು ಹುಟ್ಟಿಸುತ್ತೆ. ಆ ಕುತೂಹಲವೇ ನಿಮ್ಮನ್ನು ಆ್ಯಪ್ನಲ್ಲಿ ಹೆಚ್ಚು ಸಮಯ ಇರುವಂತೆ ಮಾಡುತ್ತೆ. ಹೆಚ್ಚು ಸಮಯ ನೀವು ಅವರ ಪ್ಲ್ಯಾಟ್ಫಾರ್ಮ್ನಲ್ಲಿ ಇದ್ದರೆ ಹೆಚ್ಚು ಹ್ಯಾಡ್ಸ್ ನೋಡ್ತಾ ಇರ್ತೀರಿ, ಹೆಚ್ಚು ಪ್ರಾಡಕ್ಟ್ ನೋಡ್ತೀರಿ, ಹೆಚ್ಚು ಖರೀದಿಸ್ತೀರಿ. ಅಂದರೆ ನಿಮ್ಮ ಗಮನ ಇಂದಿನ ಜಗತ್ತಿನ ಅತ್ಯಂತ ಬೆಲೆಬಾಳುವ ಆಸ್ತಿಯಾಗಿದೆ. ಒಬ್ಬ ಉದ್ಯಮಿ ಇಲ್ಲಿ ಕಲಿಯಬೇಕಾದ ದೊಡ್ಡ ಪಾಠ ಏನಂದರೆ, ಜನರನ್ನು ಮ್ಯಾನಿಪ್ಯುಲೇಟ್ ಮಾಡಬೇಡಿ. ಜನರ ವರ್ತನೆಯನ್ನು ಅರ್ಥ ಮಾಡ್ಕೊಳ್ಳಿ. ಅವರ ಸಮಸ್ಯೆಯನ್ನು, ಅವರ ಅಭ್ಯಾಸಗಳನ್ನು, ಅವರ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಉತ್ತಮ ಅನುಭವ, ಬೆಟರ್ ಎಕ್ಸ್ಪೀರಿಯನ್ಸ್ ನೀಡಿ. ಅದೇ ಒಂದು ದೊಡ್ಡ ಬ್ರ್ಯಾಂಡನ್ನು ನಿರ್ಮಿಸುತ್ತೆ. ನೆನ್ಪಿಟ್ಕೊಳ್ಳಿ, ಯಶಸ್ವಿಯಾದ ಕಂಪನಿಗಳು ಜನರ ಬ್ರೈನನ್ನು ಹ್ಯಾಕ್ ಮಾಡೋದಿಲ್ಲ, ಜನರ ಸೈಕಾಲಜಿಯನ್ನು ಅರ್ಥ ಮಾಡ್ಕೊಳ್ತವೆ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.